ವಚನಕಾರ ಕೋಲ ಶಾಂತಯ್ಯಗಳ ಒಂದು ವಚನ. ಬೇವಿನ ಮರದಲ್ಲಿ ಕಾಗೆ ಮನೆಯ ಮಾಡಿತ್ತು, ಕೋಗಿಲೆ ಮರಿ ಹಾಕಿತ್ತು, ಗೂಗೆ ಆರೈಕೆಯ ಮಾಡಿ ಸಾಕಿತ್ತು, ಹಂಸೆ ತಮ್ಮೆಲ್ಲರ ಕುಟುಕ ಕೊಟ್ಟು ಸಂಭ್ರಮವ ಮಾಡಿತ್ತು. ಅದು ಹಂಗಿಲ್ಲದೆ ಹಾರಿ ಹೋಗುತ್ತಾ ಎನಗೆ ಬೇವಿನ ಮರನೆ ತಾಯಿ ಎಂದಿತ್ತು. ಹಾಗೆಂದುದ ನಿನ್ನ ನೀ ನರಿ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಗ. ಕೋಲ ಶಾಂತಯ್ಯಗಳು ಬಸವಣ್ಣನವರ ಜೊತೆ ಕಟ್ಟಿಗೆ ಅಥವಾ ಕೋಲನ್ನು ಹಿಡಿದು ಕಾಯಕವನ್ನು ಮಾಡ್ತಾ ಇದ್ದಿದ್ದರಿಂದ ಇವರಿಗೆ ಕೋಲ ಶಾಂತಯ್ಯ ಅನ್ನುವಂಥ ಹೆಸರು ಬಂದಿದೆ. ಪುರಾತನರ ಸಾಲಿನಲ್ಲಿ ಇವರ ವಚನ ಕೂಡ ಇರೋದ್ರಿಂದ, ಪ್ರಮುಖ ಸ್ಥಾನವನ್ನು ಕೂಡ ಪಡ್ಕೊಂಡಿರೋದ್ರಿಂದ ಇವರೊಬ್ಬ ಅನುಭವಿ ವಚನಕಾರ ಅಂತ ಭಾವಿಸ್ಬೋದು. ಸುಮಾರು 103 ವಚನಗಳು ಇವರದು ನಮಗೆ ದೊರಕಿವೆ. ಈ ವಚನದಲ್ಲಿ ಹಲವಾರು ರೂಪಕಗಳೊಂದಿಗೆ ಮನುಷ್ಯನು ಸಮಾಜದ ಹೊಂದಿಕೆಯಿಂದ ಬದುಕುವ ಬಗೆಯನ್ನು ಕೋಲ ಶಾಂತಯ್ಯಗಳು ತಿಳಿಸ್ತಾ ಹೋಗ್ತಾರೆ. ಏಕೆಂದರೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯೂ ಕೂಡ ಮತ್ತೊಂದು ಜೀವಿಯನ್ನು ಅವಲಂಬಿಸಿಯೇ ಬದುಕುವಂಥದ್ದು. ಯಾರ ಹಂಗೂ ನನಗೆ ಬೇಡ ಅಂತೇಳಿ ತಿರಸ್ಕಾರದಿಂದ ಬಾಳುವುದಕ್ಕೆ ಸಾಧ್ಯ ಇಲ್ಲ. ವಚನಕಾರರು ಕೂಡ ಸಮಾಜದ ಅನ್ಯಾಯಗಳನ್ನು, ಅಸಮಾನತೆಗಳನ್ನು ತಿರಸ್ಕರಿಸಿ ಶರಣ ಪರಂಪರೆಯನ್ನು ಕಟ್ಟಿಕೊಂಡು ಆ ಮೂಲಕ ಸಮಾನತೆಯ ಸಂದೇಶವನ್ನು ಸಾರಲಿಕ್ಕೆ ಹೊರಟಂಥವರು. ಈ ಸಂದರ್ಭದಲ್ಲಿ ಅವರು ರಾಜಾಶ್ರಯವನ್ನು, ಪಟ್ಟಭದ್ರ ಹಿತಾಸಕ್ತಿಗಳನ್ನು, ಜಾತಿವಾದಿಗಳನ್ನು ದೂರ ಮಾಡ್ತಾರೆ. ಆದರೆ ತಮ್ಮದೇ ಆದ ಒಂದು ಆಲಯವನ್ನು ನಿರ್ಮಾಣ ಮಾಡ್ತಾರೆ. ಇವರು ನಿರ್ಮಿಸಿದಂತಹ ಆಲಯ ಕೂಡ ಸಮಾಜದ ಒಂದು ಭಾಗವಾಗಿಯೇ ಇತ್ತು ಅನ್ನುವಂಥದ್ದನ್ನು ಮರಿಬಾರದು. ಹಾಗಾಗಿ ಶಾಂತಯ್ಯಗಳು ಹೇಳುವಂಥದ್ದು, ಬೇವಿನ ಮರದಲ್ಲಿ ಕಾಗೆ ಗೂಡನ್ನು ಕಟ್ಟಿದೆ, ಅಲ್ಲಿ ಕೋಗಿಲೆ ಮೊಟ್ಟೆಯನ್ನು ಇಟ್ಟೋಗ್ತದೆ, ಗೂಗೆ ಅಂದರೆ ಗೂಬೆ ಆರೈಕೆಯನ್ನು ಮಾಡಿದೆ, ಹಂಸ ಪಕ್ಷಿ ತಂಬೆಲ್ಲರನ್ನು ನೀಡಿ ಗುಟುಕನ್ನು ಕೊಟ್ಟು ಆ ಪಕ್ಷಿ ಮರಿಯ ಬೆಳವಣಿಗೆಗೆ ಸಹಕಾರವನ್ನು ನೀಡಿದೆ. ಈ ರೀತಿ ಎಲ್ಲರ ಸಹಕಾರವನ್ನು ಪಡ್ಕೊಂಡಂತಹ ಕೋಗಿಲೆ ಮರಿ ದೊಡ್ಡದಾದ ಮೇಲೆ ಅದು ಹಾರಿ ಹೋಗುತ್ತಾ ಅಂತ ಪ್ರಶ್ನೆ ಹಾಕ್ಕೊಂಡಿದ್ದಾರೆ. ಮುಂದುವರೆದು ಹೇಳ್ತಾರೆ, ಖಂಡಿತ ಅದು ಹೋಗೋದಿಲ್ಲ. ಏಕೆಂದರೆ ಈ ಪಕ್ಷಿಯ ಬೆಳವಣಿಗೆಗೆ ಬೇವಿನ ಮರ, ಗೂಬೆ ಹಾಗೆ ಹಂಸಪಕ್ಷಿ ಎಲ್ಲವೂ ಕೂಡ ಸಹಾಯವನ್ನು, ಸಹಕಾರವನ್ನು ಮಾಡಿದೆ ಅಂತನ್ನುವಂಥದ್ದು. ಅಂದರೆ ಬೇವಿನ ಮರ ಅಂತಕ್ಕಂಥ ಒಂದು ಪ್ರತಿಮೆ ಈ ಭೂಮಿಯನ್ನು ಕುರಿತು ಹೇಳುವಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಕೋಗಿಲೆ, ಕಾಗೆ, ಗೂಬೆ ಅಥವಾ ಹಂಸ ಪಕ್ಷಿ ಇವೆಲ್ಲವೂ ಕೂಡ ಈ ಭೂಮಿಯ ಮೇಲೆ ವಾಸಿಸುವಂತಹ ವಿವಿಧ ವರ್ಗದ ಜನರು ಅಂತೇಳಿ ಅರ್ಥ ಮಾಡ್ಕೊಳ್ಬೋದು. ಈ ಪಕ್ಷಿಗಳಲ್ಲೂ ಕೂಡ ನಾವೇನು ಮಾಡಿದ್ದೇವೆ, ಕೋಗಿಲೆ ಶ್ರೇಷ್ಠ, ಕಾಗೆ ಕನಿಷ್ಠ, ಗೂಬೆ ಅದು ಕೆಟ್ಟದ್ದು, ಹಂಸ ಪಕ್ಷಿ ಶ್ರೇಷ್ಠ ಅಂತಕ್ಕಂಥ ತಿಳುವಳಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಮನುಷ್ಯನಲ್ಲೂ ಕೂಡ ಈ ಜಾತಿ, ಧರ್ಮ, ವೃತ್ತಿ ಆಧಾರದ ಮೇಲೆ ಈತ ಉಚ್ಚ ಜಾತಿಯವನು, ಈತ ಹೀನ ಕುಲದವನು ಅಂತೇಳಿ ಭೇದಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಥರದ ಏನೆಲ್ಲ ವೈರುಧ್ಯಗಳು ಇದ್ದರೂ ಸಹ ಇವರೆಲ್ಲರಿಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂತಹ ಭೂಮಿ ಒಂದೇ ಆಗಿದೆ ಅಲ್ವಾ. ಹಾಗಾಗಿ ಈ ಬದುಕಿಗೆ ಸಕಲ ಜೀವಚರಗಳು ಕೂಡ ಸಹಾಯವನ್ನು, ಸಹಕಾರವನ್ನು ಮಾಡಿರಲೇಬೇಕು ಅಂತೇಳಿ ಆ ಸಹಕಾರದಿಂದಲೇ ಎಲ್ಲರೂ ಕೂಡ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶ್ರಮಿಕ ವರ್ಗದವರು ಇದ್ದರೆ ಮಾತ್ರ ಆಳುವ ವರ್ಗ ಇರಲಿಕ್ಕೆ ಸಾಧ್ಯ. ಇಲ್ಲಿ ಬಳಕೆಯಾಗಿರತಕ್ಕಂತಹ ಬೇವಿನ ಮರ, ಕೋಗಿಲೆ, ಗೂಬೆ, ಹಂಸ, ಕೋಗಿಲೆ ಅನ್ನುವಂತಹ ರೂಪಕಗಳು ಮನುಷ್ಯನಲ್ಲಿರತಕ್ಕಂತಹ ಅಸಮಾನತೆಗಳನ್ನು, ಭೇದಗಳನ್ನು ತೊರೆಯಬೇಕು ಅನ್ನುವಂತಹ ಸೂಚನೆಯನ್ನು ನೀಡುವುದಾಗಿದೆ. ಹಾಗಾಗಿ ಮನುಷ್ಯ ತಾಯಿಯ ಗರ್ಭದಲ್ಲಿ ಜನಿಸಿದ ನಂತರ ಆತನ ಬೆಳವಣಿಗೆಗೆ ಸಮಾಜದ ಎಲ್ಲರೂ ಕೂಡ ಸಹಾಯವನ್ನು, ಸಹಕಾರವನ್ನು, ಬೆಂಬಲವನ್ನು ನೀಡ್ತಾ ಹೋಗ್ತಾರೆ.
ಹೀಗೆ ಬೆಳೆದ ಆತ ಸಮಾಜದಿಂದ ಹೊರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಒಂದು ಭಾಗವಾಗಿಯೇ ಉಳ್ಕೊಂಡು ಇಲ್ಲಿನ ಒಳಿತುಗಳನ್ನು ಕೆಡಕುಗಳನ್ನು ಅರಿವಿನ ಮೂಲಕ ಮನಗಂಡು ಸಮಾಜದ ಒಳಿತಿಗೆ ಸಮಾಜದ ಉದ್ಧಾರಕ್ಕಾಗಿ ಆತ ಶ್ರಮಿಸಬೇಕಾಗಿರುತ್ತದೆ. ಅದಕ್ಕಾಗಿ ಶಾಂತಯ್ಯಗಳು ಹೇಳುವಂಥದ್ದು ಮೊದಲು ನಿನ್ನನ್ನು ನೀನು ಅರಿತುಕೊಳ್ಳಬೇಕು ಅಂತ. ಆಗ ನಿನಗೆ ಸಹಕಾರವನ್ನು ಮಾಡಿದವರೆಲ್ಲರೂ ಕೂಡ ನಿನ್ನ ಕಣ್ಣ ಮುಂದೆ ಬರ್ತಾರೆ. ಒಟ್ಟಾರೆ ಇತರರ ಸಹಕಾರದಿಂದ ಮೇಲೇರುವ ಮನುಷ್ಯನ ನಡವಳಿಕೆಗಳನ್ನು ತಿದ್ದುವ ಮೂಲಕ ಸಾಧನೆಗೆ ಕಾರಣರಾದವರನ್ನೆಲ್ಲ ಸ್ಮರಿಸಿಕೊಳ್ಳಬೇಕು ಅನ್ನುವಂತಹ ಸಂದೇಶವೇ ಈ ವಚನದ ಸಾರ ಅಂತ ಭಾವಿಸ್ಬೋದು.